ಬಿಗ್ ಬಾಸ್ ಮನೆಗೆ ಹೋಗಲು ರೆಡಿಯಾದ ಸೂರ್ಯವಂಶ ಚಿತ್ರದ ಪದ್ಮ ಅಲಿಯಾಸ್ ಈಶಾ ಕೊಪ್ಪಿಕರ್. ಹೌದು ವೀಕ್ಷಕರೇ, ಮತ್ತೊಬ್ಬರ ಖಾಸಗಿ ಬದುಕಿನ ಮೇಲಿರೋ ಮನುಷ್ಯ ಸಹಜ ಕ್ಯೂರಿಯಾಸಿಟಿಯನ್ನೇ ಬಂಡವಾಳ ಮಾಡಿಕೊಂಡು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಜನ ಬೈದುಕೊಂಡು ನೋಡುತ್ತಲೇ ಬೈಯುತ್ತಾರೆ. ಇಂಥ ಕಾರ್ಯಕ್ರಮ ಈಗ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಮತ್ತೊಮ್ಮೆ ಶುರುವಾಗಲಿದೆ. ಎಲ್ಲೆಡೆ ತೆರೆಮರೆಯಲ್ಲಿ ತಯಾರಿಗಳು ಕೂಡ ಆರಂಭವಾಗಿವೆ. ಕನ್ನಡ, ತೆಲುಗು, ತಮಿಳು, ಹಿಂದಿಯ ಬಿಗ್ ಬಾಸ್ ಮನೆಗಳಿಗೆ ತೆರಳಲಿರುವ ಸೆಲೆಬ್ರಿಟಿ ಯಾರು ಎನ್ನುವ ಚರ್ಚೆ ಕೂಡ ಶುರುವಾಗಿದೆ. ಆ ಪೈಕಿ ಈಶಾ ಕೊಪ್ಪಿಕರ್ ಹೆಸರು ಸದ್ಯ ಸಿಕ್ಕಾಪಟ್ಟೆ ಚಾಲ್ತಿಯಲ್ಲಿದೆ. ತೆಲುಗು ಚಿತ್ರರಂಗದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿ ಆ ನಂತರ ಸೂರ್ಯವಂಶ ಸಿನಿಮಾದಿಂದ ಕನ್ನಡಿಗರ ಹೃದಯ ಗೆದ್ದು ಕರುನಾಡಲ್ಲೇ ಪದ್ಮ ಎಂದೇ ಫೇಮಸ್ ಆದ ಈಶಾ ಕೊಪ್ಪಿಕರ್ ಸದ್ಯ ಹಿಂದಿಯಲ್ಲಿ ಪ್ರಸಾರವಾಗಲಿರುವ ಬಿಗ್ ಬಾಸ್ನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾತು ಸದ್ಯಕ್ಕೆ ಕೇಳಿ ಬರುತ್ತಿದೆ. ಇನ್ನು ಮೊನ್ನೆಯಷ್ಟೇ ಮುಕ್ತಾಯವಾದ ಬಿಗ್ ಬಾಸ್ OTT ಸೀಸನ್ 3ಕ್ಕೆ ತುಂಬಾನೇ ನೀರಸವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅದಕ್ಕೆ ಕಾರಣ ಕಾರ್ಯಕ್ರಮದ ನಿರೂಪಕರಿಲ್ಲದ ಬದಲಾವಣೆ. ಸಲ್ಮಾನ್ ಖಾನ್ ಬದಲು ಕಾರ್ಯಕ್ರಮ ಜವಾಬ್ದಾರಿಯನ್ನು ಅನಿಲ್ ಕಪೂರ್ ಅವರಿಗೆ ನೀಡಿದ್ದರಿಂದ ಬಿಗ್ ಬಾಸ್ ಇಮೇಜ್ ಡ್ಯಾಮೇಜ್ ಆಗಿತ್ತು. ಈ ಕಾರಣಕ್ಕೆ ಈ ಬಾರಿ ಎಚ್ಚೆತ್ತುಕೊಂಡಿರುವ ವಾಹಿನಿ ಬಿಗ್ ಬಾಸ್ ಸೀಸನ್ 18ರ ಉಸ್ತುವಾರಿಯನ್ನು ಸಲ್ಮಾನ್ ಖಾನ್ ಅವರಿಗೆ ವಹಿಸಿದೆ. ಚಿರಪರಿಚಿತ ಮುಖಗಳಿಗೆ ಮನೆಯಲ್ಲಿ ಮಣಿ ಹಾಕುವ ಪ್ಲಾನ್ ಮಾಡಿಕೊಂಡಿದೆ. ಇದರ ಜೊತೆಯಲ್ಲಿ ಪ್ರತಿ ವರ್ಷದಂತೆ ಚಿತ್ರ ವಿಚಿತ್ರ ಅಸಾಮಿಗಳು ಈ ಸಲ ಕೂಡ ಮನೆಯಲ್ಲಿ ಇದ್ದೇ ಇರಲಿದ್ದಾರೆ. ಆ ಪೈಕಿ ಸದ್ಯಕ್ಕೆ ಈಶಾ ಕೊಪ್ಪಿಕರ್ ಅವರ ಹೆಸರು ವ್ಯಾಪಕವಾಗಿ ಕೇಳಿ ಬರುತ್ತಿದ್ದು, ಖುದ್ದು ಈಶಾ ಕೊಪ್ಪಿಕರ್ ಸಂದರ್ಶನವೊಂದರಲ್ಲಿ ಈ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ ಎಂದು ಹಲವೆಡೆ ವರದಿ ಆಗಿದೆ. ಈಶಾ ಕೊಪ್ಪಿಕರ್ ಅವರನ್ನು ಹೊರತುಪಡಿಸಿ ಪುರಾತನದ ಕಾಲದ ಮತ್ತೊಬ್ಬ ನಾಯಕಿ ಸಮೀರಾ ರೆಡ್ಡಿ ಅವರ ಹೆಸರು ಕೂಡ ಪ್ರಸ್ತಾಪವಾಗುತ್ತಿದೆ. ಬಿಗ್ ಬಾಸ್ ಮನೆಗೆ ಈಶಾ ಜೊತೆ ಸಮೀರಾ ಕೂಡ ಹೋಗುವುದು ಖಚಿತವೆಂಬುದು ಭವಿಷ್ಯವಾಣಿ ಮುಂಬೈನಲ್ಲಿ ಕೇಳಿ ಬರುತ್ತಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಮೂಲಕವೇ ರಾತ್ರೋರಾತ್ರಿ ಜಗದ್ಖ್ಯಾತಿಯನ್ನು ಗಳಿಸಿದ ಡಾಲಿ ಜಯವಾಲಾ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನುವ ಸುದ್ದಿ ಹಬ್ಬಿದೆ. ಉಳಿದಂತೆ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ನಿರೂಪಣೆಯಲ್ಲಿ ಬಿಗ್ ಬಾಸ್ ಸೀಸನ್ 18 ಅಕ್ಟೋಬರ್ 5ರಿಂದ ಶುರುವಾಗಲಿದೆ. ಇನ್ನು ತೆಲುಗಿನಲ್ಲಿ ಅಕ್ಕಿನೇನಿ ನಾಗಾರ್ಜುನ ಸಾರಥ್ಯದಲ್ಲಿ ಬಿಗ್ ಬಾಸ್ ಸೀಸನ್ 8 ಈ ಸೆಪ್ಟೆಂಬರ್ನಲ್ಲಿ ಚಾಲನೆ ಸಿಗಲಿದೆ. ಕನ್ನಡದಲ್ಲಿ ಕೂಡ ಬಿಗ್ ಬಾಸ್ ಸೀಸನ್ 11 ಶೀಘ್ರದಲ್ಲಿಯೇ ಆರಂಭವಾಗಲಿದೆ. ಆದರೆ ಕನ್ನಡದಲ್ಲಿ ಈ ಬಾರಿ ಸುದೀಪ್ ನಿರೂಪಣೆ ಮಾಡ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಹಲವರನ್ನು ಕಾಡುತ್ತಿದೆ.